ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ದ್ರೌಪದಿಯನ್ನು ಸಭೆಗೆಳೆದು ತಾ ಎಂದು ದುಶ್ಯಾಸನನಿಗೆ ದುರ್ಯೋಧನ ಹೇಳ್ತಾನೆ. ಮೊದಲೇ ಪ್ರತಿಗಾಮಿ ಕಳಿಸಿರ್ತಾನೆ ಚಾರನಿಗೆ. ಆ ಕೂಳ ಪ್ರತಿಗಾಮಿ ಭೀಮನಿಗೆ ಹೆದರಿಕೊಂಡು ಅಲ್ಲೇ ನಿಂತಿರಬೇಕು. ದುಶ್ಯಾಸನ ಹೋಗಿ ಆ ಯಜ್ಞಸೇನಿಯನ್ನು ನೋಡಿ, ದ್ರೌಪದಿ ಅಂತ ಹೇಳಲ್ಲ ಅವನು, ಯಜ್ಞಸೇನಿ, ಯಜ್ಞದಿಂದ ಉದ್ಭವಿಸಿ ಬಂದವಳು ಅಂತ ಅವನ ತಲೆಯಲ್ಲಿ ಕೂತಿದೆಯಲ್ಲ, ಅದಕ್ಕೆ ಯಜ್ಞಸೇನೆಯನ್ನು ಸಭೆಗೆ ಎಳೆದುಕೊಂಡು ಬಾ ಎಂದಿದ್ದಾನೆ. ದುಶ್ಯಾಸನನು ಯಜ್ಞಸೇನಿ ಪಾಂಚಾಲಿ ಎಂದು ಕೂಗುತ್ತಾ ರಾಣಿ ವಾಸದ ಕಡೆ ಮದಿಸಿದ ಗೂಳಿಯಂತೆ ನುಗ್ಗಿ ಬಂದವನೇ ವಿದುರನ ತಾಯಿ. ಅವನ ಎದುರಿಗೆ ಬಂದವಳೇ, ಅವಳ ಹೆಸರು ಪಾರಸವಿ ಅಂತ. ದುಶ್ಯಾಸನ ಅವಳ ಎದುರಿಗೂ ಬರಂಗೇ ಇಲ್ಲ. ಅವಳು ಬಹಿಷ್ಠೆ ಆಗಿದ್ದಾಳೆ, ಒಂದರೇ ವಸ್ತ್ರದಲ್ಲಿದ್ದಾಳೆ. ಅವಳು ಬರ ಹಾಗಿಲ್ಲ ಸಭೆಗೆ. ಅದು ಸಭೆ ಕರೀತಾ ಇದೆಯಾ? ಬರಲ್ಲ ದುಶ್ಯಾಸನ, ಬರುವ ಹಾಗಿಲ್ಲ. ಅವಳು ಏಕವಸ್ತ್ರದಲ್ಲಿದ್ದಾಳೆ. ಓಹ್, ಅವಳು ಒಂದೇ ವಸ್ತ್ರದಲ್ಲಿದ್ದರೇನು? ಬಟ್ಟೆ ಇಲ್ಲದೆ ಹಾಗೇ ಇದ್ದರೇನು? ನಮ್ಮ ಸೇವೆಗೆಂದು ಕರೆದಾಕ್ಷಣ ಬರುವ ದಾಸಿಯಷ್ಟೇ. ನಡೆಯೇ ಎನ್ನಬೇಕೆ ದುಶ್ಯಾಸನ. ಆ ಸಭೆಯಲ್ಲಿ ಭೀಷ್ಮ, ದ್ರೋಣರು, ಕೃಪರು, ಮಹಾರಾಜ ಧೃತರಾಷ್ಟ್ರ ಹಾಗೂ ಇತರ ರಾಜರುಗಳು ಇರಲಿಲ್ಲವೇ? ಅವರೆಲ್ಲ ಸುಮ್ಮನಿದ್ದರೆ ದ್ರೌಪದಿ ಮೊಳಕಾಲುಗಳಲ್ಲಿ ಮುಖ ಹುದುಗಿಸಿಕೊಂಡು ಅಳುತ್ತಾ ಕೇಳುತ್ತಿದ್ದರೆ ಉತ್ತರಿಸಿದ ದುಶ್ಯಾಸನನು ಅವಳ ಮಾತಿಗೆ ಉತ್ತರಿಸದೆ ದುಶ್ಯಾಸನ ಅವಳು ಮೊಳಕಾಲಲ್ಲಿ ತಲೆ ಹುದುಗಿಸಿ ಮುಸು ಮುಸು ಅಳುತ್ತಾ ಇದ್ದಾಳೆ. ತಟ್ಟನೆ ಬಾಗಿದವನೇ ಅವಳ ಕಟ್ಟಿದ ಮುಡಿ ಹಿಡಿದೆಳೆದು ನೀಳ ಕೇಶರಾಶಿಯ ಜಡೆ ಬಿಚ್ಚಿಕೊಳ್ಳುತ್ತಿದ್ದಂತೆ ಅವಳ ಕಟ್ಟಿ ಹಿಡಿದ ಮುಡಿ ಹಿಡಿದೆಳೆಯಲು ನೀಳ ಕೇಶರಾಶಿ, ಆಕೆಯ ನೀಳ ಕೇಶರಾಶಿ ಜಡೆ ಬಿಚ್ಚಿಕೊಂಡಿದೆ. ಅವನ ಎಳೆದ ರಭಸಕ್ಕೆ ಅವಳು ನೋವಿನಿಂದ ನರಳುತ್ತಾ, ದುರುಳ ದುಶ್ಯಾಸನ, ನಿನ್ನ ಅತ್ತಿಗೆಯನ್ನೇ ಹೀನಾಮಾನ ಎಳೆಯುವೆ ಏನೋ ನಾಚಿಗೆಟ್ಟವನೇ, ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಎಂದಿದ್ದಾಳೆ. ಏಯ್ ಯಜ್ಞಸೇನಿ, ನೀನು ಐವರ ಹೆಂಡತಿ ಪಾಂಚಾಲಿ, ನಮಗೆ ಅದೇಗೆ ಅತ್ತಿಗೆಯೇ? ಬಾ
ಅದೇನನ್ನು ಹೇಳುವೆಯೋ ಸಭೆಯಲ್ಲಿ ಹೇಳು ಹಾಗೂ ಕೇಳು. ದುಶ್ಯಾಸನ ಗುಡುಗಿದ್ದಾನೆ. ವಿದುರನ ತಾಯಿ ಪಾರಸವಿ ಬಂದು ಅವನು ಹಿಡಿದ ದ್ರೌಪದಿಯ ನೀಳ ಕೇಶರಾಶಿಯನ್ನು ಬಿಡಿಸಲೆತ್ನಿಸಿದ್ದಾನೆ. ವಿದುರನ ತಾಯಿ ದುಶ್ಯಾಸನ ಹಿಡಿದ ಅವಳ ನೀಳ ಕೇಶರಾಶಿಯನ್ನು ಬಿಡಿಸಲು ಪಾರಸವಿ ಯತ್ನಿಸಿದ್ದಾಳೆ. ಅವಳ ವಯಸ್ಸಿಗೂ ಗೌರವ ಕೊಡದೆ ದುಶ್ಯಾಸನ ಅವಳನ್ನು ದೂರ ತಳ್ಳಿದ್ದಾನೆ. ತತ್ಕ್ಷಣವೇ ದ್ರೌಪದಿ ಅವನ ಹಿಡಿತದಿಂದ ಕೊಸರಿಕೊಂಡು ಧೃತರಾಷ್ಟ್ರನ ರಾಣಿವಾಸದತ್ತ ಓಡಿದ್ದಾಳೆ. ದುಶ್ಯಾಸನನು ಅವಳನ್ನು ಹಿಂಬಾಲಿಸಿದವನೇ. ಅವಳ ಬೆನ್ನಿನ ಉದ್ದಕ್ಕೂ ಇಳಿದ ಜಡೆಯ ನೀಳ ಕೇಶವು ಹಾವಿನಂತೆ ಅತ್ತಿತ್ತ ನಿತಂಬದ ಮೇಲೆ ಓಡಾಡುತ್ತಿರಲು ಅದನ್ನು ಮತ್ತೆ ಹಿಡಿದೆಳೆಯುತ್ತ ಅವಳನ್ನು ಬಲವಾನೆಯಿಂದ ಅವಳು ಹೇಳುತ್ತಾಳೆ, ನಾನೇಕೆ ಹೆದರಲಿ, ನಡೆಯೋ ಎಂದು ಹೇಳುತ್ತಲೇ ಬಂದವಳೆ ದಾವಾನಿಲ ಪುತ್ಕರಿಸಿದಂತೆ ಸಭೆಗೆ ಬಂದು ನಿಂತವಳು. ಮಹಾರಾಜ ಧೃತರಾಷ್ಟ್ರ, ಇದೇನೀ ಕುಲಪಾತಕ ಕೃತ್ಯ, ನಿಲ್ಲಿಸರಿ. ಎದೆಗವಚಿ ಹಿಡಿದು ಸೆರಗನ್ನ ಸಭೆಯತ್ತ ತೀಕ್ಷ್ಣ ನೋಟ ಬೀರಿ ಗಟ್ಟಿಸಿ ಕೇಳಿದ್ದಾಳೆ ದ್ರೌಪದಿ. ದುಶ್ಯಾಸನ, ಈ ಯಜ್ಞಸೇನೆಯು ಈಗ ನಮ್ಮ ದಾಸಿಯಷ್ಟೇ. ಅವಳನ್ನು ನನ್ನ ಎದುರಿಗೆ ಎಳೆದು ನಿಲ್ಲಿಸೋ ಎಂದು ತನ್ನ ತೊಡೆ ಕುಣಿಸುತ್ತಾ ಕೇಳಬೇಕೇ ದುಶ್ಯಾಸನ ನಿಗೆ ಹೇಳಿದಾಗ ದುರ್ಯೋಧನ ತೊಡೆ ಕುಣಿಸುತ್ತಾ, ಅವಳನ್ನು ನನ್ನೆದುರಿಗೆ ಎಳೆದು ನಿಲ್ಲಿಸೋ ಎಂದಿದ್ದಾನೆ. ದುಶ್ಯಾಸನನು ದ್ರೌಪದಿಯ ನೀಳ ಕೇಶರಾಶಿ ಹಿಡಿದೇ ಅವಳನ್ನು ಎಳೆಯುತ್ತ ದುರ್ಯೋಧನನೆದುರಿಗೆ ತಂದು ನಿಲ್ಲಿಸಲು ದುರ್ಯೋಧನನು, ಯಜ್ಞಸೇನಿ, ಬಾರೇ ಇಲ್ಲಿ ಕುಳಿತುಕೋ ಎಂದು ಕಾಲು ಕುಣಿಸಿ ಪಂಚೆ ಸರಿಸಿ ತೊಡೆ ತೋರಿಸಿದ್ದಾನೆ. ಆ ಕ್ಷಣವೇ ಕೋಪಾವಿಷ್ಟನಾದ ಭೀಮಸೇನನು, ಎಲ್ಲವೋ ದುಷ್ಟ ಕಾಮಾಂಧನೆ, ನಿನ್ನ ತೊಡೆಯನ್ನೇ ಮುರಿಯದಿದ್ದರೆ ನಾನು ಧರ್ಮಾತ್ಮನಾದ ಪಾಂಡುವಿನ ಮಗ ಸತ್ವಬಲದ ಭೀಮಸೇನನೇ ಅಲ್ಲವೋ? ಸಭಾಭವನವೇ ನಡುಗುವಂತೆ ಪ್ರತಿಜ್ಞೆ ಮಾಡಿದ್ದಾನೆ ಭೀಮಸೇನ. ದ್ರೌಪದಿಯು ಸಭೆಯತ್ತ ನೋಡಿ, ಇದೇನೀ ಅಬಲೆಯಾದ ಹೆಣ್ಣಿಗೆ ಅಪಚಾರ? ಈ ಸಭೆಯಲ್ಲಿ ರಾಜಶಾಸನಗಳೆಲ್ಲವೂ ಧರ್ಮಶಾಸ್ತ್ರದಲ್ಲಿ ಇವೆ ಎಂದೇ ತಿಳಿದವರಿಲ್ಲವೇ? ಕರುಣಾತ್ತ ಸ್ವರದಲ್ಲಿ ಸಭೆಯ ಹಿರಿಯ ರಾಜರುಗಳ ಕಡೆಗೆ ತೀಕ್ಷ್ಣ ನೋಟ ಹರಿಸಿದ್ದಾಳೆ ದ್ರೌಪದಿ. ಇಡೀ ಸಭೆ ಮೌನವಾಗಿದೆ. ದ್ರೌಪದಿಗೆ
ಮೈ ಬಿಸಿ ಏರಿದೆ. ಉಬ್ಬಿದೆದೆಯಿಂದ ಜಾರುವ ಸೆರಗನ್ನು ಮತ್ತೆ ಮೇಲೆ ಕವುಚಿ ಹಿಡಿಯುತ್ತಲೇ ಆರ್ತಸ್ವರದಲ್ಲಿ ಕೇಳುತ್ತಾಳೆ, ಪಿತಾಮಹ, ಸುಮ್ಮನಿರುವುದೇಕೆ? ಈ ಘೋರ ಅಪಚಾರ ನಿಲ್ಲಿಸಿರಿ ಎಂದಿದ್ದಾಳೆ. ಭೀಷ್ಮರು, ಅಮ್ಮ ದ್ರೌಪದಿ, ಧರ್ಮನಂದನನಿಗೆ ಶಕುನಿಯು ಮೋಸದಿಂದ ದಾಳ ಹಾಕುವುದು ತಿಳಿದು ಜೂಜಿನ ಮತ್ತಿನಿಂದ ಹೊರಬಂದು ಆಟ ಬಿಟ್ಟೆದ್ದೇಳಲಿಲ್ಲ. ಧರ್ಮ ಸೂಕ್ಷ್ಮವೇ. ಇಲ್ಲಿ ಬಲಿಷ್ಠನಾದವನು ನಡೆದುಕೊಂಡದ್ದೇ ಧರ್ಮ ಎನ್ನುತ್ತಿದ್ದಂತೆಯೇ ಸಭೆಯಲ್ಲಿದ್ದ ಸಹೃದಯರೆಲ್ಲರೂ ಇದೇನಿದು, ಕುರುಕುಲದ ವಿಚಿತ್ರ ಅಂತಃಕಲಹ ಎಂದು ಗೊಣಗಿದ್ದಾರೆ. ಪಿತಾಮಹ, ನೀವು ಮುತ್ಸದ್ದಿ. ಯಾರೆಲ್ಲರಿಗೂ ಒಳಿತು ಕಡುಬುಗಳನ್ನು ಹೇಳುವ ಭೀಷ್ಮಾಚಾರ್ಯರು. ಒಬ್ಬ ದೈನೇಶಿ ದಾಸಿಯನ್ನಾಗಲಿ ಒಬ್ಬ ವೇಶ್ಯೆಯನ್ನಾಗಲಿ ಹೀಗೆ ಹೀನಾಯವಾಗಿ ಸಭೆಗೆಳೆದು ಹಿಂದೆಂದು ಯಾರೂ ನಡೆಸಿಕೊಂಡಿಲ್ಲ, ಮುಂದೆಯೂ ನಡೆಸಿಕೊಳ್ಳುವುದಿಲ್ಲ. ಈ ಹೇಯ ಕೃತ್ಯವನ್ನು ನಿಲ್ಲಿಸಿರಿ, ದನಿ ಏರಿಸಿ ಹೇಳಿದ್ದಾಳೆ ಪಾಂಚಾಲಿ. ಭೀಷ್ಮರು, ದ್ರೌಪದಿ, ಕಲಿಗಾಲ ಪ್ರಾರಂಭವಾಗಿದೆ. ಕಲಿಪುರುಷನ ಪ್ರವೇಶವಾಗಿದೆ ಅಮ್ಮ. ಇಲ್ಲಿ ಬಲಿಷ್ಠನಾದವನು ನಡೆದುಕೊಂಡದ್ದೇ ಧರ್ಮ. ಭರತ ಕುಲವೆಂದೇ ಹೆಸರಾದ ಕುರುಕುಲಕ್ಕೆ ಕೊನೆಗಾಲವೇ ಎಂದು ತಲೆ ತಗ್ಗಿಸಿದ್ದಾನೆ ಭೀಷ್ಮ. ದ್ರೌಪದಿ ಸಭೆಯತ್ತ ತಿರುಗಿ ಕೇಳುತ್ತಾಳೆ, ಈ ಸಭೆಯಲ್ಲಿ ಹಿರಿಯರಿದ್ದೀರಿ, ನನ್ನ ಪ್ರಶ್ನೆಗೆ ಉತ್ತರಿಸಲಾರಿರ? ನನ್ನ ಪತಿ ಧರ್ಮರಾಯರು ಕಪಟವರಿಯದವರು. ತನ್ನಂತೆ ಯಾರೆಲ್ಲರಿಗೂ ಒಳಿತನ್ನೇ ಬಯಸುವವರು. ತನಗೆಂದಿಗೂ ಯಾರೂ ಕೇಡು ಬಗೆಯರೆಂದೇ ಭಾವಿಸುವ ಸಂಭಾವಿತರು. ಅವರನ್ನು ಈ ಸಭಾಭವನದ ಶುಭ ಮುಹೂರ್ತಕ್ಕೆ ಕರೆದು ಜೂಜಿಗೆ ಕೂರಿಸಿಕೊಂಡು ಮೋಸದ ದಾಳ ಹಾಕಿಸಿ ಸೋಲಿಸಿ ಕುಲಸ್ತ್ರೀ ನನ್ನನ್ನು ಸಭೆಗೆಳೆದು ತಂದಿದ್ದಾರೆ. ಇದು ಧರ್ಮವೇ, ನ್ಯಾಯವೇ? ಓ ಸಭಾಸದರೇ, ನೀವು ಕೇಳಲಾರಿರ? ಕರುಣಾರ್ಥಳಾಗಿ ಪ್ರಶ್ನಿಸಿದ್ದಾಳೆ ದ್ರೌಪದಿ. ಆ ಕ್ಷಣವೇ ದುರ್ಯೋಧನನ ತಮ್ಮ ವಿಕರ್ಣನು ಚಟಕ್ಕನೆದ್ದು ನಿಂತವನೇ. ಈ ಸಭೆಯಲ್ಲಿ ಜ್ಞಾನವೃದ್ಧರಾದ ರಾಜ ಮಹಾರಾಜರುಗಳು ಇದ್ದೀರಿ. ಯಜ್ಞಸೇನ ದ್ರುಪದನ ಪುತ್ರಿ, ಪಾಂಡವರ ಧರ್ಮ ಪತ್ನಿ ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸದೆ ಏಕೆ ಸುಮ್ಮನಿರುವಿರಿ ಎಂದು ಸಭೆಯತ್ತ ಸುದೀರ್ಘ ನೋಟ ಬೀರಿ, ಆಕೆಗೆ ಪಾಂಡವರ ಇವರು ವಿವಾಹವಾಗಿದ್ದಾರೆ, ಅದು ಕುರುಕುಲಕ್ಕಷ್ಟೇ ಸೇರಿದೆ ಎಂದೇ ಉತ್ತರಿಸಲಾರಿರ?
ಅಷ್ಟಕ್ಕೂ ಇಲ್ಲೇನು ನಡೆದಿದೆ? ಸ್ತ್ರೀಯೊಬ್ಬಳನ್ನು ಸಭೆಗೆಳೆದು ಮಾನಭಂಗಕ್ಕೆ ಯತ್ನಿಸುವುದೇ ಇದು ಮಾನವತೆಯೇ, ಧರ್ಮವೇ? ಹೇಳಿ. ನಿಮಗೆಲ್ಲರಿಗೂ ತಿಳಿದಂತೆ ರಾಜನಿಗೆ ಬೇಟೆ ಹುಚ್ಚು, ಅತಿಕಾಮನೆಯ ರತ್ಯಾಸಕ್ತಿ, ಜೂಜು, ಮದ್ಯಪಾನ ಇವೆಲ್ಲ ಅವನನ್ನು ಅಂಧಕಾರದಲ್ಲಿ ಮುಳುಗಿ ಪಥಭ್ರಷ್ಟನನ್ನಾಗಿ ಮಾಡುತ್ತದೆ. ಅಂಥವನು ನಾ ಭಯ ನಾ ಲಜ್ಜ, ಕುಳಿತಿದ್ದ ಸಭೆಯಲ್ಲೂ ಕುತ್ಸಿತ ದುರ್ಬುದ್ಧಿಯಿಂದ ಏನು ಬೇಕಾದರೂ ಮಾಡುವೆನೆಂಬುದು, ಮಾಡುತ್ತಾನೆ ಎಂಬುದು ತಿಳಿದಿದೆಯಲ್ಲ. ಇಲ್ಲಿ ನಡೆಯುತ್ತಿರುವುದಾದರೂ ಏನು? ತನಗೆ ಅಧಿಕಾರವಿದೆ ಎಂದೇ? ಯಾವ ಸ್ತ್ರೀ ಅವಳು ದಾಸಿಯೇ ಆಗಿರಲಿ, ಹೀಗೆ ಅವಳನ್ನು ಹೀನಾಯವಾಗಿ ಸಭೆಗೆಳೆದು ತರುವರೇನು? ಎಲ್ಲರೆದುರಿಗೆ ಅಣಕವಾಡುವರೇ? ವಿಕರ್ಣನು ಕಾರಣ ಕಠೋರವಾಗಿ ಸಭೆಯತ್ತ ನೋಡಿ ಕೇಳಿದ್ದಾನೆ. ನೋಡಿದೆಯಾ ದುಶ್ಯಾಸನ, ಈ ವಿಕರ್ಣ ನಮಗೆ ತಮ್ಮನಾಗಿ ನಮ್ಮ ವಿರುದ್ಧವೇ ಮಾತನಾಡುತ್ತಾನಲ್ಲ. ಇವನಿಗೆ ಬುದ್ಧಿ ನೆಟ್ಟಗಿದೆಯೇ? ದುರ್ಯೋಧನನೆಂದಿದ್ದಾನೆ. ಯಾರ ಬುದ್ಧಿ ಹೇಗಿದೆ ಎಂಬುದನ್ನು ಈ ತುಂಬಿದ ಸಭೆಯೇ ನೋಡುತ್ತಿದೆ. ದುರ್ಯೋಧನ, ಹೇ ಶಕುನಿ, ನೀವಿಬ್ಬರೂ ದ್ರೌಪದಿಯ ಶೀಲ ಪಾವಿತ್ರತೆ ಶಂಕಿಸಿ, ದುರ್ಯೋಧನನು ನೀನು ಶಕುನಿ ಇಬ್ಬರೂ ದ್ರೌಪದಿಯ ಶೀಲ ಪಾವಿತ್ರತೆ ಶಂಕಿಸಿ ಅವಳನ್ನು ಪಣ ಕೊಡಲೆಂದೇ ಯುಧಿಷ್ಠಿರನ ಸ್ವಾಭಿಮಾನ ಕೆಣಕಿದರೇಕೆ? ಪಾಂಡವರ ವ್ಯಕ್ತಿತ್ವ ಪಾವಿತ್ರತೆ ದಾಂಪತ್ಯದ ಸ್ವಂತ ವಿಷಯವನ್ನು, ಅವರ ಧರ್ಮ ಪತ್ನಿಯನ್ನು ಸಭೆಗೆ ಎಳೆದು ಕೆದಕುವುದೇನು? ಯುಧಿಷ್ಠಿರನು ಶಕುನಿ ತನಗೂ ಭಾವನೆಂಟನೆಂದೇ ಅವನನ್ನು ಎಚ್ಚರಿಸಿಯೇ ಆಟಕ್ಕೆ ಕುಳಿತು ತನ್ನ ಸರ್ವಸ್ವವನ್ನು ಸೋತನು. ಶಕುನಿಯು ಈ ಕೊನೆಯ ಗರಕ್ಕೆ ಮೋಸದ ದಾಳ ಹಾಕಬಾರದೆಂದೇ ಮತ್ತೆ ಎಚ್ಚರಿಸಿ ಹೇಳಿಯೇ ದ್ರೌಪದಿಯನ್ನು ಪಣಕ್ಕೊಟ್ಟಿದ್ದನ್ನು ಸಭೆ ನೋಡಿದೆ. ಕುತಂತ್ರಿ ಶಕುನಿ ಮತ್ತೆ ಮೋಸದ ದಾಳ ಹಾಕಿ ಕಡೆಗರವನ್ನು ಗೆದ್ದಿದ್ದಾನೆ ದುರ್ಯೋಧನ. ದ್ರೌಪದಿ ಕುಲಸ್ತ್ರೀ, ನಿನಗೂ ಆತ್ಯೆಗೆ ಇಲ್ಲಿ ನಿಲ್ಲಿಸು ಈ ಅಪಚಾರ. ವಿಕರ್ಣನು ಗರ್ಜಿಸಿದ್ದಾನೆ. ಬೇಷ್ ವಿಕರ್ಣ, ಬೇಷ್ ಎಂದು ಸಭೆಯ ಒಂದು ಗುಂಪಿನಿಂದ ಕೇಳಿ ಬಂದರೆ ಪಿತಾಮಹ ಭೀಷ್ಮರು, ಗುರು ದ್ರೋಣರು ಸುಮ್ಮನಿದ್ದಾರೇಕೆ? ಮಹಾರಾಜ ಧೃತರಾಷ್ಟ್ರನು ಏನೂ ಹೇಳುತ್ತಿಲ್ಲವೇಕೆ? ಸಭೆಯಲ್ಲೆಲ್ಲ ಗುಸುಗುಸು ಕೇಳಿದೆ. ದುರ್ಯೋಧನನು, ವಿಕರ್ಣ, ದೇವರು, ಧರ್ಮ, ಕರ್ಮ ಇವನ್ನೆಲ್ಲ ಮನುಷ್ಯರೇ ಮಾಡಿಕೊಂಡವರು. ಧರ್ಮಶಾಸ್ತ್ರದಲ್ಲಿ ಸೇರಿಸಿದರಷ್ಟೇ. 5 ಗಂಡಂದಿರ ಪತ್ನಿ ಧರ್ಮಪತ್ನಿ ಆಗುವಳೆ? ಅದು ಧರ್ಮಶಾಸ್ತ್ರದಲ್ಲಿದೆ ಏನೋ? ಗರ್ಜಿಸಿದ ದುರ್ಯೋಧನನು, ಹೇ ದುಶ್ಯಾಸನ, ಪಾಂಡವರ ಕೊರಳ ಚಿನ್ನಾಭರಣಗಳನ್ನು ರಾಜಭೂಷಣಗಳನ್ನೆಲ್ಲ ತೆಗೆದುಕೋ ಎಂದಾಗ ದುಶ್ಯಾಸನ
ಪಾಂಡವರತ್ತ ನೋಟ ಬೀರುತ್ತಿದ್ದಂತೆ ಅವರು ತಮ್ಮ ಆಭರಣಗಳನ್ನೆಲ್ಲ ತೆಗೆದಿಟ್ಟಿದ್ದಾರೆ. ದುರ್ಯೋಧನನು ಈ ಯಜ್ಞಸೇನಿ ಪಾಂಚಾಲಿ ಮಹಾರಾಣಿಯ ಉಡುವ ಸೀರೆ ಹುಟ್ಟಿದ್ದಾಳೆ. ಅದನ್ನು ಸೆಳೆದು ಬಿಡು ದುಶ್ಯಾಸನ. ಧರ್ಮ ಅವಳನ್ನು ಹೇಗೆ ರಕ್ಷಿಸುವುದು ನೋಡೋಣ ಎನ್ನಬೇಕೇ ದುರಹಂಕಾರದಿಂದ, ತಮಂದದ ಕೇಡಿನಿಂದ. ದುರ್ಯೋಧನ ಧರ್ಮ ಹೇಗೆ ರಕ್ಷಿಸುತ್ತದೆ ಅವಳನ್ನು ನೋಡೋಣ ಎನ್ನಬೇಕೇ ಮದೋನ್ಮತ್ತನಾಗಿ ದುರ್ಯೋಧನ. ಭೀಮಸೇನನು ಚಡಕ್ಕನೆ ನಿಂತವನೇ, ಏಯ್ ದುಶ್ಯಾಸನ, ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿಯೋ? ಪರಮ ಪವಿತ್ರಳಾದ ನಮ್ಮ ಪಾಂಚಾಲಿಯನ್ನು ಮುಟ್ಟಿದರೆ ಜೋಕೆ, ನಿನ್ನನ್ನು ಕೊಂದು ನಿನ್ನ ಕರುಳು ಬಗೆದು ರಣಹದ್ದುಗಳಿಗೆ ಸೆವೆನೋ? ನಿನ್ನ ರಕ್ತ ಬಸಿದು ನಮ್ಮ ಪಾಂಚಾಲಿಯ ಕೇಶರಾಶಿಗೆ ಬಳಿಯುವವರೆಗೆ ನಾನು ಅವಳ ಮುಡಿ ಕಟ್ಟಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆ, ಮರೆಯದಿರೋ. ನೋಡಿ ಭೀಮಸೇನ ಏನು ಹೇಳ್ತಾನೆ, ಏನು ಪ್ರತಿಜ್ಞೆ ಮಾಡ್ತಾನೆ. ಏಯ್ ದುಶ್ಯಾಸನ, ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿ. ಪರಮ ಪವಿತ್ರಳಾದ ನಮ್ಮ ಪಾಂಚಾಲಿಯನ್ನು ಮುಟ್ಟಿದರೆ ಜೋಕೆ, ನಿನ್ನನ್ನು ಕೊಂದು ನಿನ್ನ ಕರುಳು ಬಗೆದು ರಣಹದ್ದುಗಳಿಗೆ ಸೆವೆನು. ಅವನು ರಕ್ತ ಕುಡಿತೀನಿ ಅಂತ ಹೇಳದ್ನಂತೆ. ಏನು ಬೇಕಾದ್ರೂ ತಿರ್ಸ್ಬೋದು ಮಹಾಭಾರತನ, ಯಾರು ಹೆಂಗೆ ಬೇಕಾದ್ರೂ ಹೇಳ್ಬೋದು. ಮೂಲ ಮಾತ್ರ ಬೇರೆಯೇ ಇದೆ. ಇದು ಮೂಲ ವ್ಯಾಸ ಭಾರತ ನಾನು ಓದ್ತಾ ಇರೋದು. ಈಗಾಗಲೇ ನಾನು ಹೇಳ್ದಂಗೆ ರಕ್ತ ಕುಡಿದ್ದೀನಿ ಅಂತ ಹೇಳದ್ನಂತೆ. ಏ ದುಶ್ಯಾಸನ, ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿ. ಪರಮ ಪವಿತ್ರಳಾದ ನಮ್ಮ ಪಾಂಚಾಲಿಯನ್ನು ಮುಟ್ಟಿದರೆ ಜೋಕೆ, ನಿನ್ನನ್ನು ಕೊಂದು ನಿನ್ನ ಕರುಳು ಬಗೆದು ಅವನ್ನು ಹದ್ದುಗಳಿಗೆ ಸೆವೆನು. ನಿನ್ನ ರಕ್ತ ಬಸಿದು ನಮ್ಮ ಪಾಂಚಾಲಿಯ ಕೇಶರಾಶಿಗೆ ಬಳಿಯುವವರೆಗೆ ನಾನು ಅವಳ ಮುಡಿ ಕಟ್ಟಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆ, ಮರೆಯದಿರೋ. ಕರ್ಣ ಕಠೋರವಾಗಿ ಹೇಳಿದ್ದಾನೆ. ಆ ಕ್ಷಣವೇ ಕೋಪಾವಿಷ್ಟೆಯಾದ ದ್ರೌಪದಿಯು, ಹೇಯ್ ದುರ್ಯೋಧನ, ದ್ರುಪದ ಮಹಾರಾಜನ ಯಜ್ಞ ಮಾಡಿದರಾಯಿತು, ಅದು ಹುಸಿಯಾಗದು. ಫಲ ಕೊಡುವುದೆಂದೇ ಅವನು ಯಜ್ಞಸೇನನೆಂದೇ ಪ್ರಖ್ಯಾತನಾಗಿದ್ದಾನೆ. ಮಹಾರಾಜ ಧೃತರಾಷ್ಟ್ರ, ಪಿತಾಮಹ ಭೀಷ್ಮ, ಗುರುದ್ರೋಣರೇ, ಸಭಾಸದರೇ, ನಾನು ದ್ರೌಪದಿ ಪಂಚಪಾಂಡವರ ಪತ್ನಿ ಪಾಂಚಾಲಿ ಶಪಥ ಮಾಡುವೆನು ಕೇಳಿರಿ. ನಾನು ಯಜ್ಞಸೇನ ದ್ರುಪದ ಮಹಾರಾಜನು ಮಾಡಿದ ಯಜ್ಞದಲ್ಲಿ ಅಗ್ನಿಕುಂಡದಿಂದ ಅಗ್ನಿ ಜ್ವಾಲೆಯಲ್ಲಿ ಉದ್ಭವಿಸಿ ಬಂದ ಸ್ತ್ರೀ ಅಗ್ನಿಜಯೇ ಆಗಿದ್ದರೆ ಪಾಂಡವರೊಡನೆ ದಾಂಪತ್ಯದಲ್ಲಿ ಸಂತ ಸಂಸಾರಿಣಿಯಾಗಿ ಅವರ ಧರ್ಮ ಪತ್ನಿ ಧರ್ಮದೇವತೆಯೇ ಆಗಿದ್ದರೆ ನನ್ನ ಮೈ ಮುಟ್ಟುವ ಈ ದುಶ್ಯಾಸನನ ಕೈ ಸುಟ್ಟು ಹೋಗಲಿ. ರೋಷದಿಂದ ಜ್ವಾಲಾಮಾಲಿನಿಯಾಗಿ ಹೇಳಿದ್ದಾಳೆ ಪಾಂಚಾಲಿ ದ್ರೌಪದಿ. ಓಹೋ, ಇವಳು ದ್ರೌಪದಿ ಯಜ್ಞಸೇನ ದ್ರುಪದರಾಜನ ಮಗಳು.
ಅಗ್ನಿಯಿಂದ ಉದ್ಭವಿಸಿ ಬಂದ ಅಗ್ನಿಜೆಯಂತೆ. ಇವಳನ್ನು ಮುಟ್ಟಿದರೆ ಕೈ ಸುಟ್ಟು ಹೋಗುವುದಂತೆ ಎಂದು ದುರ್ಯೋಧನನು ತಾರಕ ಸ್ವರದಲ್ಲಿ ವಿಕಟಹಟ್ಟಾಸಗೈದವನೇ. ಶಕುನಿ ದುಶ್ಯಾಸನರ ಕಡೆ ನೋಡುತ್ತಾ, ಕರ್ಣನು ಮಿತ್ರನಿಗೆ ಕುಮ್ಮಕ್ಕು ಕೊಡಲೆಂದೇ ಅಹ್ಹ ಎಂದರೆ ನಕ್ಕಿದ್ದಾನೆ. ದ್ರೌಪದಿಯು ಪಾಂಡವರ ಇವರ ಪಾಂಚಾಲಿ ಧರ್ಮದೇವತೆಯಂತೆ ಎಂದರೆ ದುಶ್ಯಾಸನನ ಓಹ್ ಎಂದು ಹುಯಿಲೆಬ್ಬಿಸಲು ದುರ್ಯೋಧನ ತಟ್ಟನೆ ವಿಕಟನಿಗೆ ನಿಲ್ಲಿಸಿದವನೇ. ಏಯ್ ದುಶ್ಯಾಸನ, ಏಕೆ ಸುಮ್ಮನೆ ನಿಂತೆಯೋ? ಯಜ್ಞಸೇನಿ ಅವಳ ಸೀರೆಯನ್ನು ಸೆಳೆದು ಬಿಡೋ ಎಂದು ಕೈ ಸನ್ನೆ ಮಾಡಿದ್ದಾನೆ. ಆಗ ದುಶ್ಯಾಸನನು ದ್ರೌಪದಿ ಉಟ್ಟ ಏಕವಸ್ತ್ರದ ಸೀರೆಗೆ ಕೈ ಹಾಕಿ ಸೆಳೆಯುತ್ತಿದ್ದಂತೆ ಅವಳು ಎದೆಯ ಮೇಲೆ ಕೌಚಿ ಹಿಡಿದಿದ್ದ ಸೀರೆಯ ಸೆರಗನ್ನು ಬಿಟ್ಟು ಎರಡೂ ಕೈ ಜೋಡಿಸಿ ತಲೆ ಎತ್ತಿ ತದೇಕ ಚಿತ್ತದಿಂದ ಓ ಕೃಷ್ಣ ಆಪದ್ಬಾಂಧವ ರಕ್ಷಿಸು ಉಚ್ಚ ಸ್ವರದಲ್ಲಿ ಎಂದಿದ್ದಾಳೆ. ಅವಳ ಕರುಣಾರ್ಥ ಸ್ವರವು ಸಭಾಭವನದಾಚೆ ಮುಗಿಲು ಮುಟ್ಟಿ ಪ್ರತಿಧ್ವನಿಸಿದೆ. ದುಶ್ಯಾಸನನು ಮತ್ತೆ ಮುನ್ನುಗ್ಗಿ ಆಕೆಯ ಸೀರೆ ನರಿಗೆಗಳೆಲ್ಲ ಬಿಚ್ಚಿಕೊಳ್ಳುವ ಹಾಗೆ ಬರಸೆಳೆದಿದ್ದಾನೆ. ಆದರೆ ಆಕೆಯು ಸೀರೆ ಉಡುವಾಗ ಸೊಂಟಕ್ಕೆ ಮೊದಲ ಸುತ್ತಿನಲ್ಲಿ ಹಾಕಿದ ಗಂಟು ದೈವವಶಾತ್ ಕಗ್ಗಂಟಾಗಿ ಬಿಚ್ಚಿಕೊಳ್ಳಲಾಗಿದೆ. ಇನ್ನೂ ರಭಸದಿಂದ ದುಶ್ಯಾಸನನು ಸೀರೆ ಸೆಳೆದರೂ ಆ ಮೊದಲ ಸುತ್ತಿನ ಸೀರೆಯ ಉಡುಗೆಯಲ್ಲೇ ದಪ್ಪನೆ ನೆಲದ ಮೇಲೆ ಕವುಚಿ ಮಕಾಡೆ ಬಿದ್ದಿದ್ದಾಳೆ. ಅಷ್ಟಕ್ಕೆ ಸುಮ್ಮನಿರದೆ ಅವಳು ಮಕಾಡೆ ಬಿದ್ದಿದ್ದನ್ನು ನೋಡಿದ ದುರ್ಯೋಧನನು ಮತ್ತೆ ಕೈ ಸನ್ನೆ ಮಾಡಲು ದುಶ್ಯಾಸನನು ನೆಲಕಚ್ಚಿ ಮಕಾಡೆ ಮಲಗಿದ್ದ ದ್ರೌಪದಿಯ ರೆಟ್ಟೆ ಹಿಡಿದು ತನ್ನೆರಡೂ ಕೈಗಳಿಂದ ತಿರುಗಿಸಿ ಅವಳನ್ನು ಅಂಗಾತ ಮಲಗಿಸಿ ಮಾನಭಂಗ ಮಾಡಲೆತ್ನಿಸಿದಾಗ ಆ ಕ್ಷಣವೇ ಅಯ್ಯಯ್ಯೋ ನನ್ನ ಕೈಗಳು ಸುಟ್ಟೇ ಹೋದವು ಎಂದು ಜೋರಾಗಿ ಬಬ್ಬಿರಿದು ಅವಳ ರೆಟ್ಟೆ ತಿರುಗಿಸಲಾಗದೆ ಅವಳ ರೆಟ್ಟೆ ಬಿಟ್ಟು ಅರಮನೆಯ ಒಳಕೋಣೆಯತ್ತ ಓಡಿ ಹೋಗಿದ್ದಾನೆ. ಇಡೀ ಸಭೆ ಸ್ತಬ್ಧವಾಗಿದೆ. ಸಭಾಭವನದಾಚೆ ಮಧ್ಯಾಹ್ನ ಉದಿರಿ ಬಿಸಿಲ ಆಗಸದಲ್ಲೂ ಬೆಳ್ಳಿ ಮೋಡಗಳ ಎಡೆಯಲ್ಲಿ ಗುಡುಗು ಮಿಂಚು ಥಳಿಸಿದೆ. ನೆತ್ತಿಯ ಮೇಲೆ ಕೋಲ್ಮಿಂಚು ಪಳಕ್ಕನೆ ಥಳಿಸಿದೆ. ದೂರದ ಗಿರಿ ಶಿಖರಗಳಲ್ಲಿ ಭಯಾನಕ ಉತ್ಪಾತಗಳಾಗಿವೆ. ಸಭೆಯಲ್ಲೆಲ್ಲ ಗುಜುಗುಜು ಗದ್ದಲವೇ ಎದ್ದಿದೆ. ಭೀಷ್ಮ, ದ್ರೋಣ, ಕೃಪರು, ಸೂರ್ಯನನು, ದುರ್ಯೋಧನನು, ಭೀಷ್ಮ, ದ್ರೋಣ, ಕೃಪರು, ದುರ್ಯೋಧನನು, ಸಭಾಸದರೆಲ್ಲರೂ ತಮ್ಮ ತಮ್ಮ ಆಸನಗಳಿಂದ ಚಟಕ್ಕನೆದ್ದು ನಿಂತಿದ್ದಾರೆ. ಏನಾಯಿತು ಎಂದು ಒಕ್ಕರಲಿನಿಂದ ಸಕಾಯ್ದಾಶ್ಚರ್ಯ ಚಕಿತರಾಗಿ ಕೇಳಿದ್ದಾರೆ. ಸಕೈದಾಶ್ಚರ್ಯ
ಚಕಿತರಾಗಿ ಕೇಳಿದ್ದಾರೆ. ಧೃತರಾಷ್ಟ್ರನು ಕಣ್ಣನ್ನು ಆ ಗುಡ್ಡೆ ಹತ್ತಿತ್ತ ಹೊರಳಿಸುತ್ತ, ಏನಾಯಿತು ಪ್ರತಿಗಾಮಿ ಎನ್ನುತ್ತ ಕಣ್ಣುಗುಡ್ಡೆಗಳನ್ನು ಇನ್ನೂ ತರತರನೆ ಹೊರಳಿಸಿದ್ದಾನೆ. ಪ್ರತಿಗಾಮಿಯು ಮಹಾರಾಜ ಯಜ್ಞಸೇನಿ ದ್ರೌಪದಿ ಶಪಿಸಿದಂತೆಯೇ ಆಯಿತು. ದುಶ್ಯಾಸನರ ಕೈ ಸುಟ್ಟು ಬೊಬ್ಬೆ ಬಂದಿದೆ. ಅವರು ನೋವು ತಡೆಯಲಾಗದೇನೆ ಅರಮನೆಯ ಒಳಕೋಣೆಗೆ ಓಡಿ ಹೋಗಿದ್ದಾರೆ ಎಂದು ಹೇಳಿದ್ದಾನೆ. ಇಡೀ ಸಭಾಭವನವು ಸ್ತಬ್ಧವಾಗಿರಲು ಪಿತಾಮಹ ಭೀಷ್ಮರು, ದ್ರೋಣರು, ಕೃಪರಾದಿಯಾಗಿ ನಿಂತವರೆಲ್ಲರೂ ನಿಂತೇ ಇದ್ದಾರೆ. ನಿಂತವರೆಲ್ಲರೂ ನಿಂತೇ ಇದ್ದಾರೆ. ಸಭಾಭವನದಲ್ಲಿ ಸಭಾಸದರು ಸೇರಿದಂತೆ ಭೀಷ್ಮ, ದ್ರೋಣರು, ಕೃಪರಾದಿಯಾಗಿ. ಆ ಕೂಡಲೇ ವಿದುರನ ತಾಯಿ ಪಾರಸವಿ ಕೈಯಲ್ಲೊಂದು ದೊಡ್ಡ ಅಂಗವಸ್ತ್ರವನ್ನು ಹಿಡಿದು ಲಘು ಬಗೆಯಿಂದ ಬಂದವಳೆ ದ್ರೌಪದಿಗೆ ಅದನ್ನು ಹೊದಿಸಿ ಸೀರೆಯನ್ನು ಸರಿಪಡಿಸಿ ಹಿಡಿದೆತ್ತಿ ನಿಲ್ಲಿಸಿ ಬೆನ್ನು ಸವರಿ ಸಂತೈಸಿದ್ದಾಳೆ. ದ್ರೌಪದಿಯ ಮೈಗೇರಿದ ಬಿಸಿಯು ಎರಡೂ ಕಣ್ಗಳ ಕೆಂಪು ಇಳಿಯುತ್ತಿರಲು ಅವಳು ನಿಡಿದಾದ ನಿಟ್ಟುಸಿರು ಬಿಟ್ಟಿದ್ದಾಳೆ. ಇದೀಗ ನಡೆದುದೆಲ್ಲವೂ ಮಹಾರಾಜ ಧೃತರಾಷ್ಟ್ರನ ಮನಸ್ಸಿಗೂ ತಟ್ಟಿದೆ. ಅವನು, ಅಮ್ಮ ದ್ರೌಪದಿ, ನೀನು ಮಹಾಪತಿವ್ರತೆ. ನನ್ನ ಮಕ್ಕಳು ದುರ್ಯೋಧನ ದುಶ್ಯಾಸನನಿಂದ ಮಹಾಪರಾಧವಾಗಿದೆ. ಅವರನ್ನು ಕ್ಷಮಿಸಿಬಿಡು. ನಿನಗೇನು ಬೇಕು ಕೇಳು, 3 ವರಗಳನ್ನು ಕೊಡುವೆನು ಎಂದು ದೈನ್ಯವೆತ್ತ ದನಿಯಲ್ಲೆಂದಿದ್ದಾನೆ ಮಹಾರಾಜ ಧೃತರಾಷ್ಟ್ರ. ದ್ರೌಪದಿ, ಮಹಾರಾಜ, ನನ್ನ ಪತಿರಾಯರುಗಳು ದಾಸ್ಯ ಮುಕ್ತರಾಗಲಿ ಎಂದಿದ್ದಾಳೆ. ಇನ್ನೊಂದು ವರ ಕೇಳು ಆರ್ಯೆ ಸೌಭಾಗ್ಯವತಿ. ಧೃತರಾಷ್ಟ್ರನೆಂದಾಗ ನನ್ನ ಪಾಂಡವರು ತಮ್ಮ ರಾಜ್ಯ, ಕೋಶ, ಧನಕನಕ ವಸ್ತುಗಳನ್ನು ಅವರವರ ಶಸ್ತ್ರಾಸ್ತ್ರಗಳೊಂದಿಗೆ ರಥಗಳು, ಕುದುರೆಗಳು, ಸೇವಕರು, ಸೈನಿಕರೆಲ್ಲರನ್ನೂ ಹಿಂದಕ್ಕೆ ಪಡೆಯುವಂತಾಗಲಿ ಆಗಲಿ ಕೊಡಿಸುವೆನು. 3ನೇ ವರವನ್ನು ಕೇಳು ಧೃತರಾಷ್ಟ್ರನೆಂದಾಗ ಮಹಾರಾಜ ಅದು ಲೋಭವಾದೀತು. ಪಾಂಡವರ ಸಹಧರ್ಮಿಣಿ ಪಾಂಚಾಲಿ ನಾನು ಧರ್ಮವನ್ನೇ ನಂಬಿದವಳು. ಅದೇ ನನ್ನ ಕೈ ಹಿಡಿದಿದೆ. ದೇವರೇ ನನ್ನನ್ನು ರಕ್ಷಿಸಿದ್ದಾನೆ. ನನ್ನ ಪಾಂಡವರು ಅವರವರ ಪೂರ್ವ ಕರ್ಮದಿಂದಲೇ ಈ ದುರ್ಧರ ಪ್ರಸಂಗವನ್ನು ಕಾಣುವಂತಾಯಿತು ಎಂದು ಗದ್ಗದಿತಳಾಗಿದ್ದಾಳೆ ದ್ರೌಪದಿ. ಧೃತರಾಷ್ಟ್ರನು, ದ್ರೌಪದಿ, ಪ್ರಪಂಚದಲ್ಲಿ ಮುಂದೆಂದು ಯಾವ ಹೆಣ್ಣಿಗೂ ಇಂಥ ಘೋರ ಅಪಮಾನವಾಗದಿರಲಿ ಎಂದೇ ಉಚ್ಚ ಸ್ವರದಲ್ಲೆಂದಿದ್ದಾನೆ. ಧೃತರಾಷ್ಟ್ರನು ಪಾಂಡವರ ಕಡೆ ನೋಡಿ, ನಿಮ್ಮ ಇಂದ್ರಪ್ರಸ್ಥಕ್ಕೆ ಹೋಗಿ ರಾಜ್ಯವಾಳಿಕೊಂಡು ಸುಖವಾಗಿರಿ ಎಂದಿದ್ದಾನೆ ಸೋತ ಸ್ವರದಲ್ಲಿ.